ಚಾನಲ್. ನಾನು ಚೈತ್ರ. ಇವತ್ತು ದೀಪಾವಳಿ ಹಬ್ಬದ 3ನೇ ದಿನ ಸ್ನೇಹಿತರೆ. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಈಗ ಸ್ನಾನ ಮಾಡಿ ಬಂದಿದ್ದೀನಿ. ಮೇಕಪ್ ಲೈಟಾಗಿ ಒಂದು ಕ್ರೀಮ್ ಹಚ್ಚಿದ್ದೀನಿ, ಕೊಡುತ್ತೆ. ಈಗ ಸ್ನೇಹಿತರೆ ತಿಂದಿಲ್ಲ, ಹೊಟ್ಟೆ ಹಸಿತಾ ಇದೆ. ಬನ್ನಿ ಹೋಗೋಣ, ಆಮೇಲೆ ಬಾಕಿದೆಲ್ಲ ಆಮೇಲೆ ಮಾತಾಡೋಣ. ಗುಡ್, ಯು ಟೇಕ್ ಫಾಸ್ಟ್. You want one more? No, please finish. After eating, maybe? ಸೊ ಸ್ನೇಹಿತರೆ, ಈಗ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ರವಾ ದೋಸೆ. ಏನು ತಿಂಡಿ ಮಾಡಲಿ, ಸಮಥಿಂಗ್ ಸ್ಪೆಷಲ್ ಮಾಡೋಣ. ಒಂದೇ ದಿನ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ, ರವೆ ಉಪ್ಪಿಟ್ಟು ಮಾಡಿದ್ದೆ, ಚಿತ್ರಾನ್ನನೂ ಮಾಡಿದ್ದೆ, ನೆನ್ನೆ ಮಾಡಿದ್ದೆ. ಈಗ ಏನು ಮಾಡೋದು ವಿತೌಟ್ ಎನಿ ಪ್ರಿಪ್ರೇಷನ್ಸ್, ಫಾಸ್ಟಾಗಿ ಮಾಡುವಂಥದ್ದು ಯಾವುದಾದ್ರೂ ಯೋಚನೆ ಮಾಡೋಣ ಅಂದಾಗ ರಾಜೇಶ್ ಅಂದರು ನೀರು ದೋಸೆ ಮಾಡುವಂತ. ನೀರು ದೋಸೆ ರೀಸೆಂಟಾಗಿ ಮಾಡಿದ್ದೆ ಅತ್ತೆ ಬಂದಾಗ. ರವಾ ಇಡ್ಲಿ ಮಾಡೋಣ ಅಂದ್ಕೊಂಡೆ, ಅಮ್ಮ ಬಂದಾಗ ಮಾಡಿದ್ದೆ. ಸೊ ಇನ್ನೇನಿದೆ, ನಾನು ತುಂಬ ದಿನ ಆಗಿದೆ ಮಾಡಿ ಅಂದಾಗ ಪರೋಟ ಮಾಡಿ ತುಂಬ ದಿನ ಆಗಿದೆ. ಬಟ್ ಅದು ತುಂಬ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇಡಿಸುತ್ತೆ, ಬೇಡ. ಸಾಬುದಾನ ರೊಟ್ಟಿ ಮಾಡ್ಬೋದು, ಚೀಲ ಅಂತ ಹೇಳ್ತಾರೆ, ಅದಕ್ಕೆ ನೆನೆಸ್ಬೇಕು, ನೆನೆಸಿಲ್ಲ. ಅದು ಬಿಟ್ಟರೆ ರವೆ ರೊಟ್ಟಿ ಮಾಡೋಣ. ಆಗ ನೆನಪು ಬಂತು, ರವೆ ರೊಟ್ಟಿ ಬದಲು ನಾವು ರವೆ ದೋಸೆ ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಇದು ಕೂಡ ಈಸಿನೇ, ತುಂಬ ಟೈಮ್ ಅಂತ ಏನು ಹಿಡಿಸೋದಿಲ್ಲ. ಜಸ್ಟ್ ಚಟ್ನಿ ಮಾಡಬೇಕು ಆ್ಯಂಡ್ ಇದಕ್ಕೆ ಸ್ವಲ್ಪ ಸೀಸನಿಂಗಿಗೆ ತರಕಾರಿಗಳು ಕಟ್ ಮಾಡಿ ಹಾಕಬೇಕು, ಅಷ್ಟೇ. ಕಿಚನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಡುಗೆಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂಥೇಳಿ. ನೆನ್ನೆನೇ ಮಶ್ರೂಮ್ ತಂದಿದ್ದೆ ನೋಡಿ. ಒಂದು ಮೇನ್ ಇಂಗ್ರೀಡಿಯೆಂಟೇ ಮರೆತು ಬಿಟ್ಟಿದ್ದೀನಿ ನೆನ್ನೆ, ಪುದೀನ ಮತ್ತು ಬಾಸ್ಮತಿ ರೈಸ್. ಅದಕ್ಕೆ ರಾಜೇಶ್ ಹೋಗಿದ್ದಾರೆ. ರಾಜೇಶ್ ಜೊತೆ ಸಾನೂ ಹೋದ್ಲು. ಯಾಕೆ ಅಂದರೆ ಅವಳಿಗೆ ಪಟಾಕಿ ಸಾಕಾಗ್ತಾ ಇಲ್ವಂತೆ. ಒಂದು ಪ್ಯಾಕೆಟ್ ಫುಲ್ ತಂದಿದ್ವಿ, ಅಂದರೆ ಒಂದು ಬಾಕ್ಸ್ ತಂದಿದ್ವಿ. ಆದರೂ ಕೂಡ ಸಾನು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಸಡಳ ನಾನು ದೊಡ್ಡ ಲಕ್ಷ್ಮೀ ಪಟಾಕಿನೂ ಹೊಡಿತೀನಿ, ಲಕ್ಷ್ಮೀ ಪಟಾಕಿನೂ ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದಾಳೆ. ಸ್ನಾನ ಮಾಡಿದ ತಕ್ಷಣವೇ ಬಾಡಿ ಲೋಷನ್ ಹಚ್ಚಬೇಕು, ಇಲ್ಲ ಅಂದರೆ ಸ್ಕಿನ್ನು ಒಂಥರ ಚುಟು ಅನ್ನೋಕ್ಕೆ ಶುರು ಆಗುತ್ತೆ. ನನಗಾಗಲೇ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿಬಿಟ್ಟು ಹೊರಟೋದೆ ತಿಂಡಿ ಮಾಡೋಣ ಅಂತ ಹೇಳಿ. ಆದರೆ ತಿಂಡಿ ಮಾಡಿ ಬರೋ ಅಷ್ಟೊತ್ತಿಗೆ ಮೈ ಗಾಡ್, ಹೋಲ್ ಸ್ಕಿನ್ ಎಲ್ಲನೂ ಒಂಥರ ಎಳ್ದಂಗೆ ಆಗುತ್ತೆ, ಡ್ರೈನೆಸ್ಸು, ಒಂಥರ ಚುಟು ಅನ್ನೋಕ್ಕೆ ಶುರು ಆಗುತ್ತೆ. ಚಳಿ ತುಂಬಾ ಶುರುವಾಗಿದೆ. ಬಾಗಿಲು ತೆಗೆದ್ರೆ ಸಾಕು, ಕಿಟಕಿ ಬಾಗಿಲು ಅಥವಾ ಮೇನ್ ಡೋರು, ತಣ್ಣಗೆ ಗಾಳಿ ಬರುತ್ತೆ. ಆ ತಣ್ಣಗೆ ಗಾಳಿಯಿಂದ ನಮಗೆ ಡ್ರೈನೆಸ್ ಕ್ರಿಯೇಟ್ ಆಗ್ತಾ ಇದೆ. ಫಾಗ್ ಅಂತೂ ಎಷ್ಟಿದೆ ಅಂತೀರಾ ಈಗ ಬ್ಯಾಂಗ್ಳೂರಲ್ಲಿ. ಇಂಥ ಟೈಮಲ್ಲಿ ನಾವು ನೀರು ಕೂಡ ಕುಡಿಯೋದನ್ನು ಕಡಿಮೆ ಮಾಡಿಬಿಡ್ತೀವಿ, ಯಾಕಂದರೆ ಚಳಿ ಅನಿಸುತ್ತಲ್ವ, ಅದರಿಂದ ಕೂಡ ಸ್ಕಿನ್ ಡ್ರೈ ಆಗುತ್ತೆ. ಸೊ ಜಾಸ್ತಿ ನೀರು ಕುಡೀರಿ, ಬಾಡಿ ಲೋಷನ್ನ ಅಪ್ಲೈ ಮಾಡಿ. ಕೆಲವೊಬ್ಬರು ಬಾಡಿ ಲೋಷನ್ ಅಪ್ಲೈ ಮಾಡೋದಕ್ಕೆ ಪ್ರಿಫರ್ ಮಾಡಲ್ಲ, ಯಾಕೆಂದರೆ ಟಾಕ್ಸಿನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನೇಚರ್ನ ಗುಡ್ನೆಸ್ ಇರುವಂಥ ಒಂದು ಬಾಡಿ ಲೋಷನ್ ಸಿಕ್ಕಿದ್ರೆ ನೀವು ಡೈಲಿ ಅಪ್ಲೈ ಮಾಡ್ಬೋದಲ್ವಾ. ಸೊ ಈ ಥರದೊಂದು ನನಗೆ ರೀಸೆಂಟಾಗಿ ರಿಸೀವ್ ಆಯಿತು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಸ್ನೇಹಿತರೆ. ಕರೆಕ್ಟಾಗಿ ಚಳಿ ಶುರು ಆದ ತಕ್ಷಣವೇ ನನಗಿದು ರಿಸೀವ್ ಆಯಿತು. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರಲ್ಲ ಹಾಗೆ. ಸೊ ಇದು ಬಂದು ಮಾಮಾಅರ್ತ್ ಅವರ ವಿಟಮಿನ್ ಸಿ ಬಾಡಿ ಲೋಷನ್ ವಿತ್ ವಿಟಮಿನ್ ಸಿ ಆ್ಯಂಡ್ ಹನಿ. ಇದನ್ನು ದಿನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ. ಡೈಲಿ ಒಂದು ಹಚ್ಚಿದ್ರೆ ಸಾಕು, ಸ್ನಾನ ಮಾಡಿದ ತಕ್ಷಣವೇ ರಾತ್ರಿ ತನಕನೂ ನಿಮಗೆ ಸಾಫ್ಟ್ ಸ್ಕಿನ್ ಇರುತ್ತೆ, ಡ್ರೈನೆಸ್ ಕ್ರಿಯೇಟ್ ಆಗೋದಿಲ್ಲ. ಇದು ಮೇಡ್ ಸೇಫ್, ಡರ್ಮಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಇದು ಆಲ್ ಸ್ಕಿನ್ ಟೈಪ್ಸ್ಗೆ ಸೂಟ್ ಆಗುತ್ತೆ. ಇನ್ನೂ ಒಂದು ಆಫರ್ ಏನಂದರೆ, ವಿಟಮಿನ್ ಸಿ ಬಾಡಿ ಲೋಷನ್ ಒಂದು ತೊಗೊಂಡ್ರೆ ನಿಮಗೆ ಇನ್ನೂ ಒಂದು ಫ್ರೀ ಸಿಗುತ್ತೆ, ಅಂದರೆ ಬೈ 1 get 1 ಫ್ರೀ ಆಫರ್ ನಡೀತಾ ಇದೆ. ಸೊ ಪ್ಲೀಸ್ ಡೂ ಚೆಕ್. ಇದು ಬಿಟ್ಟು ನಿಮಗೆ ಬೇರೆ ಬೇರೆ ವೇರಿಯಂಟ್ಸಲ್ಲಿದೆ. ಇದರಲ್ಲಿ 4 ವೇರಿಯಂಟ್ ಇದೆ ಸ್ನೇಹಿತರೆ. ಒಂದು ವಿಟಮಿನ್ ಸಿ ಆ್ಯಂಡ್ ಹನಿ, ಇದು ನಮ್ಮ ಸ್ಕಿನ್ನ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಉಪ್ತನ್ ಬಾಡಿ ಲೋಷನ್ ವಿತ್ ಟರ್ಮರಿಕ್ ಆ್ಯಂಡ್ ಕೋಕಮ್ ಬಟರ್ ಫಾರ್ ಗ್ಲೋಯಿಂಗ್ ಸ್ಕಿನ್ ಆ್ಯಂಡ್ ಟ್ಯಾನ್ ರಿಮೂವಲ್ ಕೇರ್ಗೆ. ಸೊ ರೋಸ್ ಬಾಡಿ ಲೋಷನ್ ವಿತ್ ರೋಸ್ ವಾಟರ್ ಆ್ಯಂಡ್ ಮಿಲ್ಕ್ ಫಾರ್ ವೆಲ್ವೆಟಿ ಟಚ್, ನಮ್ಮ ಸ್ಕಿನ್ಗೆ ಒಂದು ವೆಲ್ವೆಟಿ ಟಚ್ ಸಿಗುತ್ತೆ. ಕೋಕೋ ಬಾಡಿ ಲೋಷನ್ ವಿತ್ ಕಾಫಿ ಆ್ಯಂಡ್ ಕೋಕೋವಾ ಬಟರ್,
ಇದಂತೂ ನಮ್ಮ ಸಾನುವಿನ ಫೇವ್ರೆಟು. ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತೀರಾ. ಇದನ್ನು ಯೂಸ್ ಮಾಡೋದ್ರಿಂದ ಒಂಥರ ಫ್ರೆಶ್ನೆಸ್ ಬೂಸ್ಟ್ ಮಾಡ್ದಂಗೆ ಆಗುತ್ತೆ. ಇದು ನಿಮಗೆ 200 ml ಪ್ಯಾಕಲ್ಲೂ ಸಿಗುತ್ತೆ, 400 ml ಪ್ಯಾಕಲ್ಲೂ ಸಿಗುತ್ತೆ. ಸೊ ಇದನ್ನು ನಾವು ದಿನ ಯೂಸ್ ಮಾಡೋದ್ರಿಂದ ಒಂದು ಮಾಯ್ಶ್ಚರೈಸೇಷನ್ ಸಿಗುತ್ತೆ, ಅದ್ರ ಜೊತೆ ಒಂದು ನ್ಯಾಚುರಲ್ ಗ್ಲೋ ಕೂಡ ಸಿಗುತ್ತೆ. ಇದು ಬಂದು ನಾನ್ ಸ್ಟಿಕ್ಕಿ ಆ್ಯಂಡ್ ಕ್ವಿಕ್ ಅಬ್ಸಾರ್ಬಿಂಗ್ ಫಾರ್ಮುಲಾ ಇರೋದ್ರಿಂದ ಹೊರಗಡೆ ಹೋಗಬೇಕಾದ್ರೆ ಕೂಡ ನಾವು ಇದನ್ನು ಹಚ್ಕೊಂಡು ಹೋಗ್ಬೋದು. ಧೂಳು ಅಟ್ರಾಕ್ಟ್ ಮಾಡುತ್ತೆ ಅಂತ ಏನೂ ಆಗೋದಿಲ್ಲ. ಇದು ನಮ್ಮ ಸ್ಕಿನ್ ಒಳಗಡೆ ಈ ಮಾಯ್ಶ್ಚರೈಸೇಷನ್ನ ಲಾಕ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಹಾರ್ಶ್ ವೆದರ್ ಕಂಡೀಷನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ ಟೋನನ್ನು ಒಂದು ಈವನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಮಾಯ್ಶ್ಚರೈಸೇಷನ್ ಆ್ಯಂಡ್ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ. ಶಿಯಾ ಬಟರ್ ಇರೋದ್ರಿಂದ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಇದು ಡೀಪ್ ಹೈಡ್ರೇಷನ್ ಆ್ಯಂಡ್ ಗ್ಲೋ ಕೊಡುತ್ತೆ, ಡಲ್ನೆಸ್ನ ರೆಡ್ಯೂಸ್ ಮಾಡುತ್ತೆ. ನಾನ್ ಗ್ರೀಸಿ ಫಾರ್ಮುಲಾ ಆ್ಯಂಡ್ ಮೇಡ್ ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ನೀವು ಮಾಮಾಅರ್ತ್ನ ಪ್ರಾಡಕ್ಟ್ ಎಲ್ಲೇ ಬೈ ಮಾಡಿದ್ರು ಕೂಡ ಅವರವರ ವೆಬ್ಸೈಟಲ್ಲಿ ಒಂದು ಮರಕ್ಕೆ ಲಿಂಕ್ ಮಾಡ್ತಾರೆ. ಅವರು 2025 ತನಕ 1 ಮಿಲಿಯನ್ ಮರಗಳನ್ನ ನೆಡಬೇಕು ಅಂತ ಒಂದು ಇನಿಸಿಯೇಷನ್ ಕೂಡ ತೊಗೊಂಡಿದ್ದಾರೆ. ಹಾಗೆಯೇ ಇನ್ನು ಒಂದು ಲಾಯಲ್ಟಿ ಪ್ರೋಗ್ರಾಮ್ ಕೂಡ ಶುರು ಮಾಡಿದ್ದಾರೆ, ಅಂದರೆ ಗುಡ್ನೆಸ್ ಇನ್ಸೈಡರ್ ಅಂತ ಹೇಳಿಬಿಟ್ಟು. ಇದರಲ್ಲಿ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆ್ಯಂಡ್ ಎಕ್ಸ್ಕ್ಲೂಸಿವ್ ಆಫರ್ಸ್ ಆ್ಯಂಡ್ ಸೇಲ್ಸ್ ಕೂಡ ನಿಮಗೆ ಇರುತ್ತೆ. ನಿಮ್ಮ ಎವ್ರಿ ಆರ್ಡರ್ ಮೇಲೆ ಒಂದು ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ. ಸೊ ನೀವು ಗುಡ್ನೆಸ್ ಇನ್ಸೈಡರ್ನ ಬೈ ಮಾಡಬೇಕು ಅನ್ನೋ ಹಾಗಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಅದ್ರ ಮೂಲಕ ನೀವು ಶಾಪ್ ಮಾಡ್ಬೋದು. ಹಾಗೆ ಈ ಪ್ರಾಡಕ್ಟ್ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. mamaearth.in ಅಲ್ಲಿ ಮಾಡ್ಬೋದು, ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆಯೂ ನೀವು ಬೈ ಮಾಡ್ಬೋದು. ಹಾಗೆ ಇದರ ಆ್ಯಪ್ iOS ಆ್ಯಂಡ್ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಕೂಡ ಅವೈಲೇಬಲ್ ಇದೆ. ಮಶ್ರೂಮ್ ಬಿರಿಯಾನಿ ನಾನು ಈ ಮುಂಚೆ ಶೇರ್ ಮಾಡಿದ್ದೀನಿ, ನಾನು ನೆನಪಿಲ್ಲ ಸ್ನೇಹಿತರೆ. ಇವತ್ತು ನಿಮಗೆ ಬ್ರೀಫಾಗಿ ತಿಳಿಸ್ತೀನಿ. ತುಂಬ ಚೇಂಜಸ್ ಏನೂ ಇಲ್ಲ, ನಾವು ಚಿಕನ್ ಬಿರಿಯಾನಿ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಮಶ್ರೂಮ್ ಹಾಕೋದು ಅಷ್ಟೇ. ಕೆಲವೊಬ್ರು ಕೇಳ್ಬೋದು ಮಶ್ರೂಮ್ ವೆಜ್ಜಾ ನಾನ್ ವೆಜ್ಜಾ ಅಂತ ಹೇಳ್ಬಿಟ್ಟು. ಅದು ವೆಜ್ಜೇನೆ, ಬಟ್ ಕೆಲವೊಬ್ರು ಪ್ರಿಫರ್ ಮಾಡೋದಿಲ್ಲ. ಮಾಡದೇ ಇರೋರು ವೆಜಿಟೇಬಲ್ಸ್ ಹಾಕ್ಕೊಳ್ಬೋದು, ಪನ್ನೀರ್ ಹಾಕ್ಕೊಳ್ಬೋದು. ಈಗ ನಾನು ಏನೇನು ಹಾಕ್ತೆ ಅಂದರೆ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು ಅಷ್ಟೇ. ನಾನು ಸ್ಟಾರ್ ಹೂ ಒಂದು ಹಾಕಿದೆ. ಇನ್ನು ಏನೇನು ಡ್ರೈ ಹಾಕ್ತಿರೋ ಅದನ್ನು ಹಾಕ್ಬೋದು ಎಣ್ಣೆಗೆ. ನಾನು ಗರಂ ಮಸಾಲೆ ಹಾಕೋದ್ರಿಂದ ನಾನು ಜಾಸ್ತಿ ಹಾಕಿಲ್ಲ. ಅದಾದಮೇಲೆ ಈರುಳ್ಳಿ ತೆಳ್ಳಗೆ ಕಟ್ ಮಾಡ್ಕೊಂಡಿರೋದು ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದನ್ನು ನಾವೀಗ ಗೋಲ್ಡನ್ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ನೋಡಿ ಸ್ನೇಹಿತರೆ, ಇಷ್ಟು ತೆಗ್ದಿದ್ದೀನಿ. ನಾನು ಒಂದೊಂದನ್ನೇ ಹೇಳಿದ್ರೆ ಟೈಮ್ ಆಗುತ್ತೆ. ನೀವು ಒಂದ್ಸರಿ ಪಾಸ್ ಮಾಡಿಬಿಟ್ಟು ಏನೇನಿದೆ ಅಂತ ನೋಡ್ಕೊಂಡ್ಬಿಡಿ. ಪುದೀನ ಮತ್ತು ಕೊತ್ತಂಬರಿ ಅರ್ಧ ನಾನು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ, ಆದರೆ ತುಂಬ ನುಣ್ಣಗೆ ಮಾಡಲ್ಲ, ಗ್ರೀನ್ ಕಲರ್ ಬಂದುಬಿಡುತ್ತೆ. ಸ್ವಲ್ಪ ರುಬ್ಕೊಳ್ತೀನಿ ಅಷ್ಟೇ. ಅದು ಎರಡೂ ಸ್ವಲ್ಪ ರುಬ್ಕೊಳ್ಳೋದು. ಇನ್ನು ಅರ್ಧ ಆಮೇಲೆ ಬೇಯಬೇಕಾದ್ರೆ ಕಟ್ ಮಾಡಿ ಹಾಕ್ತೀನಿ. ಈರುಳ್ಳಿ ನೋಡಿ ಫ್ರೈ ಆಗಿದೆ. ಇದಕ್ಕೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಚಿಲ್ಲಿ ಪೌಡರ್, ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಇದು ನಾನು 2 ಪಾವ್ ಅಕ್ಕಿದು ಮಾಡ್ತಾ ಇರೋದು, ಬಾಸ್ಮತಿ ಅಕ್ಕಿದು. ಸೊ 3 to 4 ಸ್ಪೂನ್ಸ್ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ, ಧನಿಯಾನ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ರಿಂದ ಇವಾಗ ಹಾಕಿಲ್ಲ. ಇದನ್ನು ಒಂದು 30 ಸೆಕೆಂಡ್ಸ್ ತನಕ ರೋಸ್ಟ್ ಮಾಡಿಬಿಟ್ಟು ನಾವೇನು ರುಬ್ಕೊಂಡಿದ್ದೀವಲ್ವ ಮಸಾಲೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ ಸೊಪ್ಪು ನಾನು ಫುಲ್ ಸಣ್ಣಗೆ ಮಾಡಿಲ್ಲ, ಸ್ವಲ್ಪ ಕಟ್ಟಾಗಬೇಕು ಅಷ್ಟೇ. ಆ ಥರ ನಾನು ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ನಾವೀಗ 1 ನಿಮಿಷದಷ್ಟಾದ್ರೂ ಎಣ್ಣೆಯಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆದು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾವು ಟೊಮ್ಯಾಟೋನ ಸೇರಿಸಬೇಕು. ಆ್ಯಕ್ಚುಲಿ ಅರ್ಧ ಟೊಮ್ಯಾಟೊ ಸೇರಿಸಿದ್ದೀನಿ, ಅರ್ಧ ಇನ್ ದ ಸೆನ್ಸ್ ನಮಗೆ 3 ಟೊಮ್ಯಾಟೊ ಬೇಕು ದೊಡ್ಡ ಸೈಜ್ದು. ಅದರಲ್ಲಿ 1.5 ಅಷ್ಟು ಕಟ್ ಮಾಡಿ ಹಾಕಿದ್ದೀನಿ. ಇನ್ನು 1.5 ಅಷ್ಟು ನೆನ್ನೆ ಸ್ವಲ್ಪ ಗೊಜ್ಜು ಮಾಡಿದ್ದೆ ಅಲ್ವಾ ವೆಜ್ ಕೂರ್ಮಾ, ಅದಕ್ಕೆ ಹುಳಿ ಹಾಕಬಾರ್ದು, ಬರೀ ಟೊಮ್ಯಾಟೊ ಪಲ್ಪ್ ಬೇಕು. ಹಾಗಾಗಿ ಹುಳಿ ತೆಗೆದಿಟ್ಕೊಂಡಿದ್ದೆ, ಅದನ್ನು ಸೇರಿಸಿದ್ದೀನಿ. ಈಗ ನಾನು ಇದಕ್ಕೆ ಮಶ್ರೂಮ್ನ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಮಶ್ರೂಮ್ ಒಂದರಲ್ಲಿ ತುಂಬ ದಪ್ಪ ಇದ್ದರೆ 1ರಲ್ಲಿ 4 ಕಟ್ ಮಾಡಿಕೊಂಡ್ರೆ ಸಾಕು. ಸಣ್ಣಕ್ಕಿದೆ ಅಂದರೆ 1ರಲ್ಲಿ 2 ಕಟ್ ಮಾಡಿಕೊಂಡ್ರೆ ಸಾಕು ಪೀಸಸ್ಸು. ಯಾಕಂದರೆ ಇದು ನೀರು ಬಿಡುತ್ತೆ, ನೀರು ಬಿಟ್ಟ ಮೇಲೆ ಇದು ಶ್ರಿಂಕ್ ಆಗುತ್ತೆ, ನಮಗೆ ಅನ್ನದ ಜೊತೆ ಕಲಿಸ್ಕೊಂಡು ಬಿಡುತ್ತೆ, ಸಿಗೋದೇ ಇಲ್ಲ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ನಾವು ನೀರೇನು ಹಾಕೋದು ಬೇಡ, ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ಒಂದು 5-10 ನಿಮಿಷ ಬಿಟ್ಟರೆ ಸಾಕು. ಇದು ನೀರು ಬಿಡತ್ತೆ. ನೀರು ಬಿಟ್ಟ ಮೇಲೆ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕು, ನೀರೆಲ್ಲನೂ ಕಡಿಮೆ ಆಗೋ ತನಕ. ನೀರು ಕಡಿಮೆ ಆಗಿದೆ ನೋಡಿ ಸ್ನೇಹಿತರೆ. ನಾನು ಇದಕ್ಕೀಗ ಅರ್ಧ ಬಟ್ಲಷ್ಟು ಮೊಸರನ್ನ ಸೇರಿಸಿದ್ದೀನಿ, ಅದ್ರ ಜೊತೆ ಉಪ್ಪು ಕೂಡ ಹಾಕ್ತೆ, ನೀವು ನೋಡಿರ್ಬೋದು. ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ದಪ್ಪ ಲಿಂಬೆಹಣ್ಣಿನ ಜ್ಯೂಸನ್ನು ಕೂಡ ಈಗ ಸೇರಿಸಿದ್ದೀನಿ. ಈಗ ಇದಕ್ಕೆ ಬಾಸ್ಮತಿ ಅಕ್ಕಿನ ಸೇರಿಸ್ತಾ ಇದ್ದೀನಿ, ತೊಳೆದಿಟ್ಕೊಂಡಿರೋದು. ಬಾಸ್ಮತಿ ರೈಸ್ಗೆ ಅರ್ಧ ಗ್ಲಾಸಷ್ಟು ನೀರು ಕಡಿಮೆ ಹಾಕಬೇಕು. ನಾವು ಯೂಶ್ವಲಿ ಕುಕ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ವ, ಆ ಥರ ಲೆಕ್ಕದಲ್ಲಿ ಅಂತ. ಈಗ ನಾನು 2 ಪಾವ್ ಯೂಸ್ ಮಾಡಿದ್ದೀನಿ ಅಂದರೆ 3.5 ಗ್ಲಾಸಷ್ಟು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಸಾಕು.
ಆ್ಯಂಡ್ ಆಗಲೇ ಹೇಳಿದ್ನಲ್ವಾ, ಪುದೀನ ಮತ್ತು ಕೊತ್ತಂಬರಿನ ನಾನು ಅರ್ಧ ಮಾತ್ರ ರುಬ್ತಾ ಇದ್ದೀನಿ, ಇನ್ನು ಅರ್ಧ ಆಮೇಲೆ ಸೇರಿಸ್ತೀನಿ ಅಂದ್ಬಿಟ್ಟು. ಸೊ ಅದನ್ನು ನಾನು ಈಗ ಸೇರಿಸ್ತಾ ಇದ್ದೀನಿ. ಉಪ್ಪು ಖಾರ ನೀವು ಒಂದ್ಸಾರಿ ಟೇಸ್ಟ್ ನೋಡಿಬಿಟ್ಟು ಇವಾಗ ಸೇರಿಸೋ ಹಾಗಿದ್ರೆ ಸೇರಿಸಿ. ತುಪ್ಪ ಹಾಕೋದ್ರಿಂದ ಅನ್ನ ಸ್ವಲ್ಪ ಅರಳ್ದಂಗೆ ಆಗುತ್ತೆ. ಆ್ಯಂಡ್ ಇದು ಕುಕ್ ಮಾಡಬೇಕಾದ್ರೆ ಸ್ನೇಹಿತರೆ, ಕೊನೆ 5 ಮಿನಿಟ್ಸು ತವಾ ಇಟ್ಟು ಸಣ್ಣ ಉರಿಯಲ್ಲಿ ಕುಕ್ ಮಾಡಿದ್ರೆ ತಳ ಹಿಡಿಯೋದಿಲ್ಲ, ಚೆನ್ನಾಗಾಗತ್ತೆ. ನೋಡಿ ಸ್ನೇಹಿತರೆ, ಕುಕ್ ಆಗಿದೆ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಚಿಕನ್ ಅವ್ರ ಮಟನ್ಗೆ ಎಷ್ಟು ಮಸಾಲೆ ಹಾಕ್ತೀವೋ ಅದರಲ್ಲಿ ಸ್ವಲ್ಪ ಕಡಿಮೆ ಹಾಕಬೇಕು. ಯಾಕಂದರೆ ಮಶ್ರೂಮ್ಗೆ ತುಂಬಾ ಏನು ಎಳ್ಕೊಳ್ಳೋದಿಲ್ಲ, ಜಾಸ್ತಿ ಮಸಾಲೆ ಆಯಿತು ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ನೋಡಿ, ನೀವು ಚಿಕನ್ ಮಟನ್ ಹೇಗೆ ಮಾಡ್ತೀರೋ ಅದರಿಂದ ಸ್ವಲ್ಪ ಮಸಾಲೆ ಕಡಿಮೆ ಹಾಕ್ಬಿಟ್ಟು ವೆಜ್ ಬಿರಿಯಾನಿನ ಮಾಡ್ಬೋದು. ಮಶ್ರೂಮ್ದು ಕೂಡ ತುಂಬ ಚೆನ್ನಾಗಿರುತ್ತೆ. ನೆನ್ನೆ ಅಂತೂ ರಂಗೋಲಿ ಬಿಡೋಕ್ಕಾಗಲಿಲ್ಲ. ಸೊ ಮೊನ್ನೆ ಬಿಟ್ಟಿದ್ದ ರಂಗೋಲಿನ ಕ್ಲೀನ್ ಮಾಡಿಬಿಟ್ಟು ಈಗ ಮತ್ತೊಂದು ಸಾರಿ ದೊಡ್ಡದಾಗಿ ಬಿಡೋಣ ಅಂತ ಬರಿತಾ ಇದ್ದೀನಿ. ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಹೇಗೆ ನಾನು ರಂಗೋಲಿ ಯೂಶ್ವಲಿ ಹಾಕೋದು ಅಂದ್ಬಿಟ್ಟು. ಸೊ ಇವತ್ತು ಡೀಟೇಲಾಗಿ ಏನು ತೋರಿಸೋದಿಲ್ಲ, ಎಲ್ಲ ಆದಮೇಲೆ ಕಲರ್ಸ್ ಆ್ಯಂಡ್ ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ನೀವು ಆ ವ್ಲಾಗನ್ನು ಮಿಸ್ ಮಾಡಿದರೆ ನೋಡಿ, ದೀಪಾವಳಿ ಹಬ್ಬದ ದಿನದ ವ್ಲಾಗಲ್ಲಿ ನಾನು ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಇನ್ನು ಬ್ರೀಫಾಗಿ ಹೇಳಬೇಕು ಅಂದರೆ, ಕಲರ್ಸ್ನ ನಾನು ಡೈರೆಕ್ಟ್ ಈ ಕಾಫಿ ಫಿಲ್ಟರಲ್ಲಿ ಹಾಕ್ಕೊಂಡು ಉದುರಿಸ್ತಾ ಇದ್ದೀನಿ, ಕೈಯಲ್ಲಿ ಮಾಡ್ತಾ ಇಲ್ಲ. ಯಾವ ಥರ ಬೇಕು ಆ ಥರ ನಾವು ಉದುರಿಸ್ಕೊಂಡು ಆಮೇಲೆ ಅದ್ರ ಮೇಲೆ ಡಿಸೈನ್ ಮಾಡೋದು. ಇವತ್ತು ನಾನು ಯಾವುದೇ ಡಿಸೈನ್ ಬರ್ಕೊಂಡು ಆಮೇಲೆ ಅದ್ರ ಮೇಲೆ ಕಲರ್ ಹಾಕ್ತಾ ಇಲ್ಲ, ರೌಂಡಾಗಿ ಡಿಫ್ರೆಂಟ್ ಕಲರ್ಸ್ ಹಾಕ್ಕೊಳ್ತಾ ಇದ್ದೀನಿ, ಅದ್ರ ಮೇಲೆ ಡಿಸೈನ್ ಮಾಡೋಣ ಅಂತ ಹೇಳಿ. ಮುಗೀತು. ಮೋರ್ ದ್ಯಾನ್ 1 ಅವರ್ ಕೆಲಸ ಹಿಡ್ದಿರೋದು. ಹೊರಗಡೆನೂ ಸಿಂಪಲಾಗಿ ಮಾಡಿದ್ದೀನಿ. ಐದು 5:40 ಆಗ್ತಾಯಿದೆ. ಈಗ ನಾನು ನೀರು ಕುಡಿದ್ಬಿಟ್ಟು ಹೋಗ್ಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಐ ಆಮ್ ರೆಡಿ ಸ್ನೇಹಿತರೆ. ಫಸ್ಟ್ ಟೈಮ್ ಇವತ್ತು ನಾನು ಮಧ್ಯ ಬೈತಲೆ ತೆಗೆದು ಬಾಚ್ಕೊಂಡಿರೋದು. ಸಿಂಪಲ್ಲಾಗಿ ಹಿಂದೆ ಒಂದು ಗಂಟು ಹಾಕಿದ್ದೀನಿ. ಹೇಗೆ ಬಂದಿದೆ ನನಗೆ ಗೊತ್ತಿಲ್ಲ. ನಾನು ಮಿರರ್ ಹಿಡಿದು ನೋಡಬೇಕಿತ್ತು, ನೋಡಲೇ ಇಲ್ಲ. ರಾಜೇಶ್ ಬರಲಿ ಅವ್ರಿಗೆ ಕೇಳೋಣ ಅಂತ ಹೇಳಿಬಿಟ್ಟು. ಇದಕ್ಕೆ ವೈಟ್ ಮೆಟಲ್ದು ಆಕ್ಸಿಡೈಸ್ಡ್ ಜ್ಯುವೆಲ್ರಿ ಪೇರ್ ಮಾಡಿದ್ದೀನಿ. ಅದರದ್ದೇ ಒಂದು ಇಯರಿಂಗ್, ಅದರದ್ದೇ ಬ್ರೇಸ್ಲೆಟ್ ಕೂಡ ಇದೆ. ಇದಕ್ಕೆ ಇದು ಚಾಕ್ಲೇಟ್ ಕಲರ್ದು ಲಿಪ್ ಶೇಡು. ಸೊ ಹೋಪ್ ಐ ಆಮ್ ಲುಕಿಂಗ್ ಗುಡ್. ಏನೋ ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ದೀನಿ. ರಾಜೇಶ್ ಬರಲಿ ಕೇಳೋಣ. ಈಗ ಸ್ನೇಹಿತರೆ ನೋಡಿ, 6:30 ಆಗ್ತಾಯಿದೆ ಟೈಮು. ಇನ್ನೇನು ಸಾನು ಬರ್ತಾಳೆ, ಬ್ಯಾಡ್ಮಿಂಟನ್ಗೆ ಹೋಗೋ ಟೈಮು. ಅವಳು ಬರೋ ತನಕ ನಾನು ಫ್ರೀನೇ. ಏನು ಮಾಡಲಿ, ನಾಳೆಯಿಂದ ಸ್ಕೂಲು ಸಾನುಗೆ ಇಷ್ಟು ದಿನ ರಜಾ ಇತ್ತು. ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 5 ದಿನ ರಜಾ. ನಾಳೆ ಏನು ತಿಂಡಿ ಮಾಡಬೇಕು ಅಂತಲೇ ಯೋಚನೆ ಮಾಡಿಲ್ಲ. ಪ್ರಿಪರೇಷನ್ ಮಾಡ್ಕೊಳ್ಬೇಕು, ಅದನ್ನೇ ಮಾಡ್ಕೊಳ್ತೀನಿ. ವಾಂಗಿಬಾತ್ ಮಾಡಿ ಸುಮಾರು ದಿನಗಳೇ ಆಯಿತು. ಪೌಡರ್ ಖಾಲಿಯಾಗಿದೆ, ಹಾಗಾಗಿ ಮಾಡಿರಲಿಲ್ಲ. ಪೌಡರ್ ಇದ್ದಾಗ ವಾಂಗಿ ಇರೋದಿಲ್ಲ, ಅಂದರೆ ಬದನೆಕಾಯಿ ಇದ್ದಾಗ ಪುಡಿ ಇರೋದಿಲ್ಲ. ಅದಕ್ಕೆ ಇವತ್ತು ಅದನ್ನೇ ಮಾಡಿಬಿಡೋಣ, ಸಾನು ದಿನ ಕೇಳ್ತಿದ್ದಾಳೆ ಅಂತ ಹೇಳಿ ಪುಡಿ ಮಾಡ್ತಾಯಿದ್ದೀನಿ. ಇದು ನಾನು ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ಕುಕ್ಕಿಂಗ್ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಇಲ್ಲ ಅಂದರೆ ಹೇಳಿ, ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಚೆನ್ನಾಗಿರುತ್ತೆ, ನನಗೆ ಇಷ್ಟ, ಸಾನುಗೆ ಇಷ್ಟ. ಹೊರಗಡೆಯಿಂದ ವಾಂಗಿಬಾತ್ ಪೌಡರ್ ಅಂತ ಸಿಗೋದಿಲ್ಲ, ಬಿಸಿಬೇಳೆ ಬಾತ್ ಪೌಡರ್ ಸಿಗುತ್ತೆ. ಸೊ ಆ ಪೌಡರಲ್ಲಿ ವಾಂಗಿಬಾತ್ ಮಾಡ್ಕೊಳ್ಬೋದು. ಬಟ್ ನಾನು ಹೋಮ್ ಮೇಡೇ ಪ್ರಿಫರ್ ಮಾಡ್ತೀನಿ. ಒಂದು ಸಾರಿ ಮಾಡಿದ್ರೆ 2 or 3 ಟೈಮ್ಸ್ ಮಾಡ್ಬೋದು. ಸೊ ತಿಂಗಳಿಗೆ ನಾನು 2 ರಿಂದ 3 ಸಾರಿ ಮಾಡ್ತೀನಿ ಅಷ್ಟೇ. ಇದು ಅಲ್ಲಿ ತನಕ ಸರಿ ಹೋಗುತ್ತೆ. ಜಾಸ್ತಿ ಮಾಡಿಟ್ರೂ ಇದರ ಫ್ರೆಶ್ನೆಸ್ ಹೊರಟೋಗುತ್ತೆ. ಅದರ ಸುವಾಸನೆ, ಏನು ಡ್ರೈ ಸ್ಪೈಸಸ್ ಹಾಕಿರ್ತೀವಿ ಅದೆಲ್ಲ ಸಪ್ಪೆ ಆಗಿಬಿಡತ್ತೆ. ಹಾಗಾಗಿ ತಿಂಗಳಿಗೆ 1 ಸಾರಿ ಮಾಡ್ಕೊಳ್ತೀನಿ.
ನಮ್ಮ ಸಾನು ಸುಸುರು ಬತ್ತಿ ಹೂಕುಂಡ ಚಕ್ರ ಆಮೇಲೆ ಆ ಟ್ವಿಂಕಲ್ ಲೈಟ್ ಅಂದ್ಬಿಟ್ಟು ದಾರದ ಥರ ಬರ್ತಲ್ಲ ಅದು ಬಿಟ್ಟರೆ ಇನ್ನೇನು ಹೊಡಿತಾ ಇರಲಿಲ್ಲ. ಈ ವರ್ಷ ಅದೇನು ಜೋಶ್ ಬಂದಿದೆಯೋ ಗೊತ್ತಿಲ್ಲ. ನಾನು ಲಕ್ಷ್ಮೀ ಪಟಾಕಿ ಹೊಡಿತೀನಿ, ಅದು ಸಣ್ಣಕ್ಕೆ ರೆಡ್ ಕಲರ್ದು ಇರುತ್ತೆ ಅಲ್ವಾ, ಅದೇನೋ ಬಿಜ್ಲಿ ಅಂತ ಬರೆದಿತ್ತು ಅದ್ರ ಮೇಲೆ. ಸೊ ನಾನು ಅದು ಹೊಡಿತೀನಿ ಅಂದ್ಕೊಂಡು ಅದನ್ನೇ ಹೊಡಿತಾ ಇದ್ದಾಳಂತೆ ಆಗ್ಲಿಂದ. ಸೊ 2 ದಿನಕ್ಕೆ ತಂದಿದ್ದು ಬಾಕ್ಸು ಅಲ್ಲ 3 ದಿನಕ್ಕೆ ಅಂತ ತಂದಿದ್ದು ಬಾಕ್ಸು 2 ದಿನಕ್ಕೆ ಖಾಲಿ ಆಗಿಬಿಟ್ಟು ಎಕ್ಸ್ಟ್ರಾ ಚಕ್ರ ಹೂಕುಂಡ ಎಲ್ಲನೂ ತಂದಿದ್ವಿ ಒಂದೊಂದು ಪ್ಯಾಕ್. ಅದೂ ರಾಜೇಶ ಹೊಡಿಲಿ ಬಿಡೋ ಖುಷಿ ಪಡ್ತಾಳೆ ಅಂದ್ಕೊಂಡು ಈಗ ಇವತ್ತು 3ನೇ ಸರಿಗೆ ತಂದಿರೋದು ನಾವು ಪ್ಯಾಕ್, ಇನ್ನ ಒಂದು ದೊಡ್ಡದು. ಸಾನು ಫ್ರೆಂಡ್ ಒಬ್ಳು ದುಬೈಯಲ್ಲಿದ್ದಾಳೆ, ಅವಳಿಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾಳೆ. ಹೆಂಗೆ ಪಟಾಕಿ ಹೊಡಿತಾ ಇದ್ದಾಳೆ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಫೋನ ಬಂದಾಗ್ಲಿಂದ ಹೇಳ್ತಾ ಇದ್ದಾರೆ. ಹ್ಯಾಪಿ ದೀಪಾವಳಿ. ನಿಮ್ಮ ಹೆಸರು ಬರೀರಪ್ಪ ಈಗ ಫಾಸ್ಟಾಗಿ. ಅಭಿಷ್ಟ ಅಭಿಷ್ಟ ಅದು ಬೇಗ ಬರಿ. ಸಾಕು ಸಾಕು ಏಯ್ ಸಾಕು. ಆಯ್ತು. ಆಂಟಿ ಕೊಡು ಆಂಟಿ ಕೊಡು ಆಂಟಿ ಕೊಡು ಸಾಕೀಗ. ಹಾಂ ಬೇಗ ಬೇಗ ಬೇಗ. ಓ ಆಯ್ತು. ಹಾಂ ಹಿಡ್ಕೊ ತಡಿ ಲಾಸ್ಟ್ ಹಿಡ್ಕೊಳ್ಳಿ. ಜೋಪಾನ. ಹ್ಞೂ